ಮಹಾರಾಷ್ಟ್ರದಲ್ಲಿ ಸಂಚಲನ ಮೂಡಿಸ್ತಾ ಇರೋದು ತುಕಾರಾಮ್ ಮುಂಡೆ ಅಂಥೇಳಿ IAS ಅಧಿಕಾರಿಯವರು. ಒಬ್ಬ ಅಧಿಕಾರಿ ಸಾಕಲ್ವೇನ್ರಿ? ಇಂಥ ಒಬ್ಬ ಅಧಿಕಾರಿ ಸಾಕು. ನಮ್ಮಲ್ಲೂ ಕೂಡ UT ಖಾದರ್ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆರೋಗ್ಯ ಸಚಿವರು ತುಂಬ ದೊಡ್ಡ ಮಟ್ಟದಲ್ಲಿ ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ನಮಗೆಲ್ಲರಿಗೂ TN ಶೇಷನ್ ಅವರು ಬರೋವರೆಗೂ ಒಬ್ಬ ಚುನಾವಣಾ ಆಯೋಗದ ಆಯುಕ್ತರು ಇಷ್ಟೆಲ್ಲ ಕೆಲಸ ಮಾಡಬಹುದಾ? ರಾಜಕಾರಣಿಗಳನ್ನು, ರಾಜಕೀಯ ಪಕ್ಷಗಳನ್ನು ಈ ಥರ ಹೆಡೆಮುರಿ ಕಟ್ಟಬಹುದಾ? ಬೇಕಾಬಿಟ್ಟು ಬ್ಯಾನರು, ಬಂಟಿಂಗ್ಸು, ಪ್ರಚಾರ, ದುಂದುವೆಚ್ಚ ಇವುಗಳಿಗೆಲ್ಲ ಕಡಿವಾಣ ಹಾಕಬಹುದಾ ಅಂಥೇಳಿ ನಮ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ನಮ್ಗೆ ಅಲ್ಲಿವರೆಗೂ ಗೊತ್ತಾಗ್ತಾನೇ ಇರಲಿಲ್ಲ. ನಮಗೆ ಒಬ್ಬ ಲೋಕಾಯುಕ್ತ ನಮ್ಮಲ್ಲಿ, ಅವರು ಈ ಥರದ್ದೊಂದು ಕೆಲಸ ಮಾಡಬಹುದು ಲೋಕಾಯುಕ್ತರು ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ನೋಡಿ, ಒಬ್ಬರೇ ರೀ IAS ಆಫೀಸರು ತುಕಾರಾಮ್ ಮುಂಡೆ ಅಂತ ಹೇಳಿ ಏನೇನು ಕೆಲಸ ಮಾಡ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಯಾವ ಹೀರೋಗೂ ಕಡಿಮೆ ಇಲ್ಲ. ಶಾರುಖ್ ಖಾನು ಬಿಟ್ಟಿಲ್ಲ, ಶಾರುಖ್ ಖಾನ್ ಕೂಡ ಬಿಟ್ಟಿಲ್ಲ. ಇವರು ತುಕಾರಾಮ್ ಮುಂಡೆ ಅವರು ಸಾಲು ಸಾಲು ರೇಡ್ ಮಾಡ್ತಾ ಇದ್ದಾರೆ. ಇವರಿಗೆ ರಿಲಯನ್ಸ್ದು ಸಂಬಂಧಪಟ್ಟಂಥ ಆಹಾರ ಮಳಿಗೆಗಳು, ಫುಡ್ ಔಟ್ಲೆಟ್ಸು, ಇನ್ನೊಂದು ಮತ್ತೊಂದು ಅದು ಒಂದೇ. ಯಾವುದೋ ಬೀದಿ ಬದಿಯಲ್ಲಿ ಒಬ್ಬ ವ್ಯಾಪಾರ ಮಾಡ್ತಾನಲ್ಲ ಅವನೂ ಒಂದೇ. ನನ್ನ ಮಹಾರಾಷ್ಟ್ರದ ಜನ ವಿಷಪೂರಿತವಾದ, ರಾಸಾಯನಿಕಗಳು ಮಿಶ್ರಿತವಾದ, ಆರೋಗ್ಯಕ್ಕೆ ಹಾನಿಕರವಾದ ಹಾಲು, ಪಾನೀಯ, ಇನ್ನೊಂದು ಮತ್ತೊಂದು ಸ್ವೀಟ್ಗಳು ಯಾವುದೂ ತಿನ್ನಬಾರ್ದು. ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂದರೆ, ಮೊನ್ನೆ ಒಬ್ಬ ವ್ಯಕ್ತಿ ಒಬ್ಬ ಸ್ವೀಟ್ ಅಂಗಡಿ ಅವನು ಓನರ್. ಅದಕ್ಕೆ ಆ ಸ್ವೀಟ್ಗಳ ಮೇಲೆ ಸಿಲ್ವರ್ ಪೇಪರ್ ಇರುತ್ತಲ್ಲ, ಅದನ್ನೆಲ್ಲ ಅಂಟಿಸ್ಬಿಟ್ಟಿದ್ದಾನೆ ಅವನು. ಸರಿ, ಬಂದರು, ದಾಳಿ ಮಾಡಿ ಇದನ್ನು ತಿನ್ನಪ್ಪ ನೀನು ಅಂದರು. ಯಾರಿಗೆ? ಸ್ವೀಟ್ ಅಂಗಡಿ ಮಾಲೀಕನಿಗೆ, ಅವನದೇ ಅಂಗಡಿ. ಏನು ಮಾಡಿದ್ರು, 1 ಗಂಟೆ ಹೇಳಿದ್ದಾರೆ ನೀನು ಈ ಸ್ವೀಟ್ ತಿನ್ನು ಅಂದರೆ ಅವನು ತಿನ್ನಲಿಲ್ಲ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ಯಾವ ಸ್ವೀಟನ್ನು ನಾನು ಮಾರ್ತಾ ಇದ್ದೀನೋ ನಾನು ತಿನ್ನಲಿಕ್ಕೆ, ನನ್ನ ಮಕ್ಕಳು, ನನ್ನ ಕುಟುಂಬ ತಿನ್ನಲಿಕ್ಕೆ ಯೋಗ್ಯವಾಗಿದ್ದರೆ ಮಾತ್ರ ನಾನು ಮಾರಬೇಕಲ್ವಾ? ಬೇರೆಯವ್ರ ಮಕ್ಕಳಾದರೆ ವಿಷ ತಿಂದು ಸಾಯಬಹುದು, ನಾನು ನನ್ನ ಫ್ಯಾಮಿಲಿಯಾದರೂ ಚೆನ್ನಾಗಿರಬೇಕು ಅಂತಲೇ ಇದರ ಅರ್ಥ. ಅದೇ ರೀತಿಯಲ್ಲಿ ತುಕಾರಾಮ್ ಮುಂಡೆ ಸಾಲು ರೇಡ್ ಮಾಡ್ತಾರೆ. ಆಹಾರ ಮತ್ತು ಔಷಧಿ ಆಡಳಿತ ಆಯುಕ್ತರಿವರು, ಕಮಿಷನರಲ್ಲಿ ತುಕಾರಾಮ್ ಮುಂಡೆ ಅಂಥೇಳಿ. ಇವರಲ್ಲಿ ಹೋದರೆ ನಿಮ್ಮಲ್ಲಿ ನೆನಪಿರ್ಬೇಕು ನಿಮಗೆ, ದಯಾನಾಯಕ್ ಅಂತ ಒಬ್ಬರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಇದ್ದರು ಮಹಾರಾಷ್ಟ್ರದಲ್ಲಿ, ಕರ್ನಾಟಕ ಮೂಲದವರು. ಅವ್ರು ಹೋದಾಗ ಇದೇ ಥರದೊಂದು ಹೀರೋಯಿಸಮ್ ಸಿಕ್ತಿತ್ತು ಅವ್ರಿಗೆ. ಇವ್ರು ಹೋದಾಗಲೂ ಅಷ್ಟೇ, ಆ ರಾಜ್ಯದ ಯಾವ್ಯಾವ ಹೋಟೆಲಿದೆ, ರೆಸ್ಟೋರೆಂಟ್ಗಳಿದೆಯೋ ಸರಣಿ ದಾಳಿ ಮಾಡಿ ಹಾಕಿದ್ದಾರೆ. ಅಲ್ಲಿ ಮುಂಬೈ, ಮಹಾರಾಷ್ಟ್ರದಾದ್ಯಂತ ತುಕಾರಾಮ್ ನಿರಂತರ ರೇಡ್ ಮಾಡಿದ್ದಾರೆ. ಎಷ್ಟು ಅಂತೀರಾ? 3000ಕ್ಕಿಂತ ಹೆಚ್ಚಿನ ಹೋಟೆಲ್, ಆಹಾರ ಮಳಿಗೆಗಳ ಮೇಲೆ ದಾಳಿ ಮಾಡ್ತಾರೆ ಇವರು. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಸರ್ಕಾರಿ ಕ್ಯಾಂಟೀನ್ ಅದು ಇದು ಅದನ್ನು ಬಿಡಬೇಡಿ ಅಂತ ಹೇಳಿದ್ರೆ ಸೀದಾ ಹೋಗಿ ಹೈಕೋರ್ಟ್ ಕ್ಯಾಂಟೀನು ಬಿಡದೆ ದಾಳಿ ಮಾಡಿಬಿಟ್ಟು ಲಾಕ್ ಮಾಡಿಸ್ತಾರೆ ಇವರು. ಹೈಕೋರ್ಟ್ ಕ್ಯಾಂಟೀನ್ ಲಾಕ್ ಮಾಡಿಸ್ತಾರೆ ಇವರು. ಸರಿ ಇಲ್ಲ ಇಲ್ಲಿ ಫುಡ್ಡೆಲ್ಲ ಅಂಥೇಳಿ. ಯಾರದೇ ಆಗಲಿ, ನ್ಯಾಯಾಧೀಶರು ತಿನ್ನೋ ಆಹಾರ ಚೆನ್ನಾಗಿರ್ಬೇಕಲ್ಲ, ನ್ಯಾಯವಾದಿಗಳು ತಿನ್ನೋ ಆಹಾರ ಚೆನ್ನಾಗಿರ್ಬೇಕಲ್ಲ, ಕಕ್ಷಿದಾರರು ಬರ್ತಾರಲ್ಲ ಅವ್ರು ತಿನ್ನೋ ಆಹಾರ ಚೆನ್ನಾಗಿರ್ಬೇಕಲ್ಲ. ಹೈಕೋರ್ಟ್ ಕ್ಯಾಂಟೀನು ಬಿಡಲ್ಲ, ದಾಳಿ ಮಾಡಿಬಿಡ್ತಾರೆ ಅಲ್ಲಿ. ಅಂದರೆ ಒಬ್ಬ ಆಫೀಸರ್ ಸಾಕ್ರಿ, ಸಾವಿರಾರು ಜನ ಬೇಕಿಲ್ಲ. ಒಬ್ಬರಿಷ್ಟು ಕೆಲಸ ಮಾಡಬಹುದಾದರೆ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಒಂದು 10 ವರ್ಷಕ್ಕೆ ಅವರ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿಬಿಟ್ರೆ ಏನೆಲ್ಲ ಬದಲಾವಣೆ ತರಬಹುದು ಎನ್ನುವುದಕ್ಕೆ ಇವರೇ ಒಂದು ದೊಡ್ಡ ಉದಾಹರಣೆ ಆಗಿಬಿಡ್ತಾರೆ. ತುಕಾರಾಮ್ ಮುಂಡೆ ನಿಯಮವನ್ನು, ಅಂದರೆ ಯಾರು ನಿಯಮವನ್ನು ಉಲ್ಲಂಘನೆ ಮಾಡ್ತಾರಲ್ಲ ಆ ಹೋಟೆಲ್, ರೆಸ್ಟೋರೆಂಟು, ಅವನು ಯಾರೇ ಆಗಿರಲಿ, ಯಾವ ಓನರೇ ಆಗಿರಲಿ, ಹೋಗ್ತಾರೆ, ಲೈಸೆನ್ಸ್ ರದ್ದು ಮಾಡ್ತಾರೆ, ಬಂದುಬಿಡ್ತಾರೆ. ಅಷ್ಟೇ, ಮುಗೀತು ಕತೆ. ಅಷ್ಟೇ ಕೆಲಸ ಮಾಡೋದವರು. ಸಾರ್ವಜನಿಕವಾಗಿ ಇವರನ್ನು ತುಂಬ ಅಲ್ಲಿ ಪ್ರಶಂಸೆ ಅವ್ರಿಗೆ ವ್ಯಕ್ತವಾಗ್ತಾ ಇದೆ. ದೊಡ್ಡ ಬ್ರ್ಯಾಂಡ್ಗಳನ್ನು ಕೇರ್ ಕೂಡ ಮಾಡಿಲ್ಲ. ಡಾಮಿನೋಸ್ ಬಿಟ್ಟಿಲ್ಲ ಅವರು, ಪಿಜ್ಜಾ ಹಟ್ ಬಿಟ್ಟಿಲ್ಲ. ಇಮ್ಯಾಜಿನ್ ಮಾಡ್ಕೊಂಡು ಸ್ವಲ್ಪ ಕೇರ್ಫುಲ್ ಇನ್ಮೇಲೆ. ಯಾವುದೋ ಬ್ರ್ಯಾಂಡ್ ತಿಂತೀನಿ ನಾನು, ಅಲ್ಲಿ ಪಿಜ್ಜಾ ತಿಂದುಬಿಡ್ತೀನಿ, ಇಲ್ಲಿ ಅದು ತಿಂದುಬಿಡ್ತೀನಿ, ಫ್ರೆಂಚ್ ಫ್ರೈಸ್ ಅಲ್ಲ ಆರ್ಡ್ರ್ ಮಾಡಿಬಿಡ್ತೀನಿ, ಮನೆಗೆ ತಂದು ತರಿಸ್ಕೊಂಡ್ಬಿಡ್ತೀನಿ, ನಾವು ಪಾರ್ಟಿ ಮಾಡ್ತೀವಿ, ಇದೆಲ್ಲ ಇದೆಯಲ್ಲ ನೋಡಿ. ಇಲ್ಲಿ ಡಾಮಿನೋಸ್ ಬಿಟ್ಟಿಲ್ಲ. ಅಲ್ಲಿ ಎಷ್ಟು ಕೇರ್ಫುಲ್ಲಾಗಿರ್ಬೇಕು ನಾವು. ದೊಡ್ಡ ಬ್ರ್ಯಾಂಡ್ಗಳು, ₹300 ಅಂತೆ, ₹400 ಅಂತೆ ಒಂದು ಪಿಜ್ಜಾ. ಅಯ್ಯೋ, ನಾನು ಆ ಪಿಜ್ಜಾ ತಿಂದೆ ಇರೋದೇ ಇಲ್ಲ. ಎಲ್ಲ ಶುರುವಲ್ಲ ಇದು. ಇವತ್ತಿಗೇನು ರೀ, ಜಗತ್ತಲ್ಲಿ ಒಂದು 70-75 ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಯಾವ ರಾಜರು ಈ ಸೌಕರ್ಯದಲ್ಲಿ ಇರಲಿಲ್ಲ ರೀ. ಯಾವುದೇ ರಾಜ ಇಷ್ಟು ಸೌಕರ್ಯದಲ್ಲಿ ಬದುಕಲೇ ಇಲ್ಲ. ಅವನು ಒಂದೂರಿಂದ ಇನ್ನೊಂದೂರಿಗೆ ಹೋಗಬೇಕು ಅಂದರೆ ಅವನಿಗೆ ಭಯ. ಕುದುರೆ ಯಾರು ಸಾಯಿಸ್ತಾರೋ, ಯಾರು ದವಡೆ ಮಾಡಿಬಿಡ್ತಾರೋ ಅಂತ. ಯಾವುದೋ ಬೇರೆ ದೇಶದ ಒಂದು ಹಣ್ಣು ತಿನ್ನಬೇಕು ಅಂದ್ರೆ ಅದು ಹಡಗಲ್ಲಿ ಬರಬೇಕು, ಅಲ್ಲಿವ್ರಿಗೆ ಅದು ಹಣ್ಣು ಚೆನ್ನಾಗಿರಬೇಕು, ಏನಿಲ್ಲ. ತನ್ನ ಸುತ್ತಮುತ್ತ ಏನು ಹಣ್ಣು ಬೆಳೀತಾ ತಿಂತಿದ್ದ ಅವನು. ಆ್ಯಪಲ್ ತಿನ್ನೋದೇ ಕಷ್ಟ ಅವನಿಗೆ ಅಲ್ವಾ? ಹಾಗಿದ್ದಾಗ ಈಗ ನೋಡಿ, ಇಟಲಿಯ ಆಹಾರ ಇನ್ನು 15 ನಿಮಿಷದಲ್ಲಿ ಬೇಕು ಅಂದರೆ ನಮಗೆ ಸಿಗುತ್ತೆ. ಫ್ರಾನ್ಸ್ ಬೇಕಾ ಸಿಗುತ್ತೆ, ಅಮೆರಿಕಾದ ಬೇಕಾ ಸಿಗುತ್ತೆ, ಹಾಲೆಂಡ್ ಬೇಕಾ ಸಿಗುತ್ತೆ. ಎಲ್ಲ ಆಹಾರ ಸಿಗ್ತಾವಲ್ವಾ? ಅವೈಲಬಿಲಿಟಿ ಜಾಸ್ತಿ ಆದಷ್ಟು ಮನುಷ್ಯ ತಾನೇನೋ ವಿಭಿನ್ನ. ನನಗೆ ಆಹಾರದ ಬಗ್ಗೆನೂ ಗೊತ್ತು, ಅದರ ಹೆಸರು ಗೊತ್ತು, ಅದನ್ನು ಆರ್ಡ್ರ್ ಮಾಡೋದು ನನಗೆ ಗೊತ್ತು ಅನ್ನೋದೇ ಒಂದು ಹಿರಿಮೆ ಮಾಡ್ಕೊಂಬಿಟ್ಟಾಗ ಏನಾಗುತ್ತೆ ಅಂದರೆ ವಿಪರೀತ ಜಾಗತೀಕರಣದಲ್ಲಿ ಓಪನ್ ಆಗಿದ್ದೀವಿ. ಎಲ್ಲ ದೇಶದ ಆಹಾರ ಸಿಗುತ್ತೆ, 5 ಸ್ಟಾರ್, 5 ಖಂಡಗಳ ಆಹಾರ ಸಿಗುವಂಥ ಹೋಟೆಲ್ಗಳು. ಇವರು ಯಾವುದೂ ನೋಡಿಲ್ಲ ರೀ ಇವರು, ತುಕಾರಾಮ್ ಮುಂಡೆ ಅವರು. ಎಲ್ಲದರ ಮೇಲೂ ರೇಡ್ ಮಾಡಿದ್ದಾರೆ. ಡಾಮಿನೋಸ್, ಪಿಜ್ಜಾ ಹಟ್ ಮೇಲೂ ಅಧಿಕಾರಿ ದಾಳಿ ಮಾಡಿದ್ದಾರೆ. ಹೈಕೋರ್ಟ್ ಕ್ಯಾಂಟೀನ್ ಕೂಡ ತುಕಾರಾಮ್ ಅದರ ವ್ಯಾಪ್ತಿಗೂ ಕೂಡ ಬಿಡಲಿಲ್ಲ ಅವರು.
ಸೊ ಹೈಕೋರ್ಟ್ ಕ್ಯಾಂಟೀನ್ ಕಳಪೆ ಆಹಾರ ಇತ್ತು, ನೈರ್ಮಲ್ಯ ಸರಿಯಾಗಿರಲಿಲ್ಲ, ಅಲ್ಲಿ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿಸಿದ್ದಾರೆ. ಬೆಂಗಳೂರಿನ ಕೆಲವು ಸ್ಟಾರ್ ಹೋಟೆಲ್ಗಳ ಮೇಲೂ ಕೂಡ ಇದೀಗ ನಮ್ಮಲ್ಲೂ ದಾಳಿ ಆಗ್ತಾ ಇದೆ. ಭಾಳ ಇಂಪಾರ್ಟೆಂಟ್ ವರ್ಕ್ ಇದು. ಯುಟಿ ಖಾದರ್ ಅವರು ತುಂಬ ಅದ್ಭುತ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಒಂದು ವಿಚಾರದಲ್ಲಿ. ನಮಗೆ ಈ ಪನ್ನೀರ್ಗಳು, ಈ ಕಲರ್ಗಳು ಹಾಕೋದು, ಈ ಸ್ವೀಟು ಏನೂ ಗೊತ್ತಿಲ್ಲ ರೀ. ಅವ್ರು ಕ್ಯಾನ್ಸರ್ ಬಂದ್ಬಿಡ್ತಂತೆ ಅಂತೀವಿ. ಯೋಚನೆ ಮಾಡಿ ನೋಡಿ ನೀವು. ನಾವು ಇದರ ಹಿಂದಿನ ಕಾರಣಗಳನ್ನು ನಾವು ಗಮನಿಸ್ತಾ ಇಲ್ಲ. ನೀನು ಏನು ತಿಂತೀಯೋ ಅದೇ ನೀನು ಅಂತ ಒಂದು ಮಾತು ಬರ್ತಿದೆ ಇತ್ತೀಚೆಗೆ, ತುಂಬ ಅದ್ಭುತವಾದಂಥ ಮಾತು. ನೀನೇನು ಊಟ ಮಾಡ್ತೀಯೋ ನಿನ್ನ ಗುಣವೂ ಅದೇ, ನೀನು ಅದೇ ಅಂತ. ಅಷ್ಟರ ಮಟ್ಟಿಗೆ ಆಹಾರದ ವಿಚಾರದಲ್ಲಿ ಮನುಷ್ಯನ ಸಂಬಂಧವನ್ನು ಅಳೆಯಲಾಗ್ತಾ ಇದೆ, ಅವನ ಗುಣವನ್ನು ಅಳಿತಾ ಇದ್ದಾರೆ ಇತ್ತೀಚೆಗೆ. ಸೊ ಇದೀಗ ನಮ್ಮಲ್ಲಿ ಯುಟಿ ಖಾದರ್ ಆಹಾರ ಸುರಕ್ಷತಾ ಅಧಿಕಾರಿಗಳು ತುಂಬ ಕಡೆ ದಾಳಿ ಮಾಡ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮುಂಡೆ ಇವರು ಕೂಡ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ತುಂಬ ಸಲ ಟ್ರಾನ್ಸ್ಫರ್ ಆಗಿದ್ದಾರೆ ಬಿಡಿ. ರಿಲಯನ್ಸ್ ಅವ್ರದ್ದು ಬಿಟ್ಟಿಲ್ಲ, ಅವರು ತುಂಬ ಸಲ ಟ್ರಾನ್ಸ್ಫರ್ ಆಗಿದ್ದಾರೆ ಅವರು. ಅಂದರೆ ಈ ಥರ ಕೆಲಸ ಮಾಡಿದ್ರೆ ದೊಡ್ಡವರು ಲಾಬಿ ಮಾಡಿಬಿಡ್ತಾರೆ, ರಾಜಕಾರಣಿಗೆ ಫೋನ್ ಮಾಡ್ತಾರೆ, ಮಿನಿಸ್ಟ್ರಿಗೆ ಫೋನ್ ಮಾಡಿಬಿಡ್ತಾರೆ, ಅವನು ಎತ್ತಾಕಿ ಎತ್ತಂಗಡಿ ಮಾಡಿ ಅಂದ್ಬಿಡ್ತಾರೆ, ಮಾಡಿಸ್ಬಿಡ್ತಾರೆ. ಆದರೆ ತುಕಾರಾಮ್ ಮುಂಡೆ ಅವರಿಗೆ ಸಿಗ್ತಿರ್ತಕ್ಕಂಥ ಜನಪ್ರಿಯತೆ ಇದೆಯಲ್ಲ, ಅದು ಯಾವುದೇ ನಟನನ್ನು, ಯಾವುದೇ ಸೂಪರ್ ಸ್ಟಾರನನ್ನು ಮೀರಿದಂಥ ಒಂದು ಖ್ಯಾತಿಯಲ್ಲಿ ಅವರಿದ್ದಾರೆ. ಅವಧಿ ಮೀರಿದಂಥ ಆಹಾರ ಪದಾರ್ಥಗಳನ್ನು ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ.